Greetings and welcome all to the Undiscovered Universe, the Nature, Science and Philosophy. ಇದು ನನ್ನ ಚಾನಲ್ ಹೆಸರು. ಇಂದು ನಂಗೆ ಏನು ಮಾಡೋದಂದರೆ ಹಿಂಗೆ ಬಡುಗ ವೀಡಿಯೋದಾಗೆ ಬಡುಗ ಎಸ್ ಟಿ ಯೋಗೆ ನಂಗೆ ಯಾಕಂದರೆ 3 ಪ್ರಶ್ನೆ ಪತ್ತಿ ನೋಡಿದೆ ಆಲ್ರೆಡಿ ಸೀನ್ 3 ಟೈಮ್. ಫೋರ್ತ್ ಏನಂದರೆ ನಂಗೆ ಲಿವ್ಲಿವುಡ್ ಹೌದು ವಾಲ್ವಾದಾರದಾಗೆ ನಂಗೆ ಬಡವ್ರಿಗೆ ಏನೋ ಪ್ರಶ್ನೆ ಬರಾಕು ನಂಗೆ ಎಸ್ ಟಿಯ ಕನ್ವರ್ಷನ್ ಆಪರ್ದಾಗೆ ನಂಗೆ ವಾಲ್ವಾದಾರದಾಗೆ ಏನು ಅಡ್ವಾಂಟೇಜ್ ಇಡದೆ ಅದು ಏನೋ ಪ್ರಶ್ನೆಗಳು ಬರಾಕು ಅಂತಂದ್ರೆ ನನಗೆ ಫೋರ್ತ್ ಪಾಯಿಂಟ್ ಅನ್ಕೊಂಡ. ಯಾಕಂದ್ರೆ ನಂಗೆ ಏನೋ ನೋಡಿದ್ರೆ ಫಸ್ಟು ನಂಗೆ ಲ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗಾಕು, ಇನ್ನೊಂದು ಬಂದು ಲ್ಯಾಂಡ್ಗೆ ಬಂದು ಡಿಮಾಂಡ್ ಬಂದು ರಿಡ್ಯೂಸ್ ಆಗಾಕು. ಯಾಕಂದರೆ ನಂಗೆ ಲ್ಯಾಂಡ್ ನಂಗಗೋಸೆ ಮಾರೋದೊಂದೊಂದು ಚಟ್ಟ ಬಂದಲಿ ಬರಾಕು. ಅದು ಇದು ಚಟ್ಟ ನಂಗೆ ಇಚ್ಚದ ಮೊದಲ ದೇಗೋದು ಮುಟ್ಟಿಯ ಸಮ್ಟೈಮ್ಸ್ ಅದು ವೇರಿಯಲ್ಲಿ ಆಗು ಬೇರೆ ಅಲ್ಲಿ ಹತ್ರ ನಾರ್ಮಲ್ ಅತ್ತೆ ಬಪ್ಪದೋಗಿ ಚಾನ್ಸಸ್ ಆಡದೆ ಬಂದು ಬಿಡ ನಂಗೆ ಇಟ್ ಈಸ್ ಎ ಗ್ರೇಟ್ ಅಡಿ ನಂಗೆ ಬಡವರ್ಗೆ ಅದು ಬದುಕ್ಟ್ರ ಒಂದು ಇದೆ. ಎರಡಾவது ಕಲ್ವಿ ಯೋಗ ಏನು ಮಾಡ್ತಾರಲ್ಲ ಕುನವೇಗೆ ಬಂದು ಒಂದು ಲೋಯರ್ ಕೇಸ್ಟ್ ಎಂಬುದು ಬಂದು ಒಂದು ಪತ್ರ ಒಂದು ಸರ್ಟಿಫಿಕೇಟ್ ಈಸ್ಕೊಂಡಿಯೇ ನಂಗೆ ಇವೆಲ್ಲ ಬಂದು ಅಪರ ಐಸೋಲೇಟ್ ಮಾಡಿಬಿಟ್ಟಾರ, ಡಿಸ್ಕ್ರಿಮಿನೇಟ್ ಮಾಡಿಬಿಟ್ಟಾರ. ಇದರಿಂದ ಕುನವಡಿಯ ಕಲ್ವಿ ಬಾಧಿಸಿರ ಅಂತಂದ್ರೆ ಎರಡಾவது ಪಾಯಿಂಟ್ ನೋಡಿದ. ಮೂರಾவது ಬಂದು ನಂಗೆ ಮೈಂಡ್ ಸೆಟ್ ಅದು ನಂಗೆ ಫ್ಯೂಚರ್ದಾಗೆ ನಂಗೆ ಮನುಷ್ಯರದ್ದು ಗಂಡುಬರಾಲಿ ಹೆಣ್ಮಕ್ರಾಲಿಯೋ ದೊಡ್ಡೋಗಾಲಿ ಕುನವಾಲಿಯೋ ಎಲ್ಲ ಮೈಂಡ್ ಸೆಟ್ದಾಗ ಬಂದು ಎಲ್ಲ ಅಕ್ಸೆಪ್ಟ್ ಮಾಡ್ಯಾರವ. ನನಗೆಲ್ಲ ಬಂದು ನಂಗೆ ಒಂದು ಚೇಂಜೇ ಬಂದು ವೇಟು ಅಕ್ಸೆಪ್ಟ್ ಅದು ಅಕ್ಸೆಪ್ಟ್ ನಂಗೆ ಏತುಕೊಳ್ಳಂದಿಲ್ಲ. ಅದ್ರಾಗ நிறைய ಪ್ರಶ್ನೆಗಳು ಬಂದರ ನಂಗೆ ಓಸಿ ಸೆಂಟೆ ಬಂದರ ನಂಗೆ ಕೋಡೈಬೋ ನಂಗೆ ಮತ್ತೆ ಎಷ್ಟಿ ನಂಗೆ ಊಟ ಬೋಕಲ್ಲ ಅವಕ್ಕೆಲ್ಲ ಬಂದು ಬೆನಿಫಿಟ್ಸ್ ಕಮ್ಮಿ ಯಾರ ಅವಾಗ ಬೆನಿಫಿಟ್ಸ್ ನಂಗೆಲ್ಲ ಸೇರಾರ ಅವಕ್ಕೆಂದ್ರೆ ನಂಗೆ ಕೂಡ ಪ್ರಶ್ನೆ ಬಂದರ. ಇವಾಗ ಫಲ ಪ್ರಶ್ನೆಗಳು ಬರಾಕಂದ್ರೆ 3 ನೋಡಿದ. ಇನ್ನು 4வது ಪ್ರಶ್ನೆ ಏನೋ ಬರಾಕಂದ್ರೆ ನಂಗೆ ಬಂದು ವಾಲ್ವಾದಾರ ಅದು ನಂಗೆ ಬಡಗರದೋಗಿ ಶ್ರೀ ನಾರ್ಮಲ ಎಸ್ ಟಿ ಕಮ್ಯುನಿಟಿ ಇತ್ತಲಿಯೇ ಅವಾಗ ಬೇಸಿಕ್ ವಾಲ್ವಾದಾರ ಬಂದರೆ ನಂಗೆ ಅಗ್ರಿಕಲ್ಚರ್ ಆ್ಯಂಡ್ ಹಸ್ಬೆಂಡ್ರಿ ಇದು ನಂಗೆ ಬೇಸಿಕ್ ಅವಾಗ ಒಂದು ಇನ್ಕಮ್ ಸೋರ್ಸಸ್ ಹತ್ರ. ಇನ್ನು ನೆರಿಯಾಗ ಬಂದು ಗೌರ್ಮೆಂಟ್ ಕೆಲಸ ಸಿಕ್ಕಿರ ಎಂಬುದು ಅದೊಂದು ಕೋಟಾ ಸಿಕ್ಕಿರ ಎಂಬುದು ಅದನ್ನೋಗೆ ಆಸೆಗೆ ಒಂದು ಎಫೆಕ್ಟಡ. ಬಟ್ ನೆರಿಯ ಸಬ್ಸಿಡೀಸ್ ಎಲ್ಲ ಸಿಕ್ಕಿರ ನಂಗೆ ಇದು ಬಂದು ಏನು ಮಾಡೋದಂದರೆ ನಂಗೆ ಅಗ್ರಿಕಲ್ಚರ್ಗೆ ಬಂದು ಏಕಪಟ್ಟ ಸಬ್ಸಿಡಿ ಸಿಕ್ಕಿರ. ನಂಗೆ ಬಂದು ನೆರಿಯ ನಂಗೆ ನಂಗೆ ಹೊಲ ಇಲ್ಲದಕ್ಕೆ ಹೊಲ ತಂದಾರ, ಯಾವುದು ನಂಗೆ ತೋಟ ಇಲ್ಲದಕ್ಕೆ ಲ್ಯಾಂಡ್ ಇಲ್ಲದಕ್ಕೆ ಲ್ಯಾಂಡ್ ತಂದಾರ. ಅದೇ ಸಹ ತಂದಾರ ಬಂದು ಇಟ್ ಟೈಮ್ ಓನ್ಲಿ ವಿಲ್ ಟೆಲ್ ಅದು ಎಲ್ಲಿಂದ ಲ್ಯಾಂಡ್ ತಂದಾರ ಅದು ಎತ್ತೆ ಮಾಡಿರ ಅಂಬೋದು ಅದನ್ನು ಈಗ ತಪ್ಪೋದು ಮುಡಿಯ. ಅದಾವುದು ಮೊದಲು ಅಡೋ ಲ್ಯಾಂಡ್ ಅಂತ ಅವ್ರಿಗೆ ಶೇರ್ ಮಾಡಿ ತಿಂತಿರ್ತು ಹೊಸ್ದಾಗಿ ಲ್ಯಾಂಡ್ ಪ್ರೊಡ್ಯೂಸ್ ಮಾಡೋದು ಮುಡಿಯ. ಅದರಿಂದ ಅವಕ್ಕೆ ಎತ್ತೆ ಗೌರ್ಮೆಂಟ್ ಅದನ್ನು ಪಾಲಿಸಿ ಫಾರ್ಮ್ ಮಾಡಿರ ಲ್ಯಾಂಡ್ ಪಾಲಿಸಿ ಬಂದು ತನಿಯ ಒಂದು ಪಾಲಿಸಿ ಬಂದ್ರ ಅನ್ನೋಗೆ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್, ಲ್ಯಾಂಡ್ ರೀಡಿಸ್ಟ್ರಿಬ್ಯೂಷನ್, ಲ್ಯಾಂಡ್ ಸೀಲಿಂಗ್ ಅಂತ நிறைய ಪಾಯಿಂಟ್ಸ್ ಎತ್ತಿ ಬಂದಾರ. ಅದನ್ನೋಗಿ ಎತ್ತೆ ಮಾಡಿರೋದನ್ನ ನಂಗೆ ಅರ್ಬೋದು ಮುಡಿಯ. ವಿ ಕಾಂಟ್ ಸೇ ಅದನ್ನೋಗಿ ನಂಗೆ ಎತ್ತೆ ಬಂದಾರ ಅರ್ಬೋದು ಮುಡಿಯ. ಎತ್ತೆ ಲ್ಯಾಂಡ್ ತಂದಾರ ಅರ್ಬೋದು ಮುಡಿಯೋದು ಅಂತಲಿಯೋ ಅವಾಗ ತಪ್ಪು ಲ್ಯಾಂಡ್ ನಂಗೆ ಸೇಲ್ ಮಾಡೋದು ಮುಡಿಯ. ನಂಗೆ ಲ್ಯಾಂಡು ಅವಕ್ಕೆ ಎಸ್ ಟಿ ಲ್ಯಾಂಡ್ ಕೂಡ ಇನ್ನಗಟ್ಟ ನಂಗೆ ಸರಡೋ ಲ್ಯಾಂಡ್ಗೂ ಅದು ನಂಗೆ ಎಸ್ ಟಿಗೆ ಆಡೋ ಲ್ಯಾಂಡ್ ಮಾರ್ಕ್ ಮಾಡಿಬಿಟ್ಟಿದ್ರೆ ನಂಗೆ ಅದು ಬಾಧಿಗೆ ಬಂದ್ರೆ ಯಾಕಂದ್ರೆ ನಂಗೆ ಅದು ಸೇಲ್ ಮಾಡೋದು ಮುಡಿಯೋದು ಎಪ್ಟ್ರ ಗೌರ್ಮೆಂಟ್ ಲ್ಯಾಂಡ್ ಮಾರ್ಕ್ ಎಪ್ಟ್ರ ಗೌರ್ಮೆಂಟ್ ತಂದ ಲ್ಯಾಂಡ್ ಮಾರ್ಕೆ ನಂಗೆ ಈಗ ನಂಗೆ ಬಿತ್ತಿಬೋ ಲ್ಯಾಂಡೇ ಅದು ಗೌರ್ಮೆಂಟ್ ನಂಗೆ ಫ್ರೀಗೆ ತಂದ ಲ್ಯಾಂಡ್ ಮಾರ್ಕೆ ಅದನ್ನು ಕಣಕ್ಕೆ ಬದಲಿ ಬರಾಕು. ನೋಡೋ ನಂಗೆ ಮನೆಯೆಲ್ಲ ಈಗ ಬಿ ಸಿ ಹೋಗಿ ನಂಗೆ ಬನ್ನಿ ನಂಗೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಬನ್ನಿ ಕೂಡ ನಂಗೆ ಮನೆಯೆಲ್ಲ ಕಟ್ಟಿ ತಂದು ಅಂದರೆ ನಂಗೆಲ್ಲ ಗೌರ್ಮೆಂಟ್ ಫೆಸಿಲಿಟೀಸ್ ನಂಗೆ ಬಂದು ಒಂದು ತಪ್ಪಿಲ್ಲ. ಅದನ್ನು ಸಿಟಿ ಜಾಸ್ತಿ ಬಂದ್ರೆ ಜಾಸ್ತಿ ಇಲ್ಲ ಅಲ್ಲಿ ಇದೆಲ್ಲ ಇಟ್ ಇಸ್ ಗುಡ್. ಇದೆಲ್ಲ ಬಂದಿರತ್ತ ನೆರಿಯ ಸಬ್ಸಿಡಿ ಸಿಕ್ಕಿರ ಸ್ಕಾಲರ್ಶಿಪ್ ಸಿಕ್ಕಿರ ನೆರಿಯ ಕುನವಾಗಿ ಬಂದು ವಿಲ್ ಗೆಟ್ ಗುಡ್ ಸ್ಕಾಲರ್ಶಿಪ್ ನಂಗೆ ಎಸ್ ಟಿ ಅಪ್ಪ ಸಿಕ್ಕಿರ್ತಾ. ಅಲ್ಲಿ ನನಗೆ ಏನೋ ಪ್ರಚನೆ ಅಂದಲೆ ಅದಾವುದು ಲಿವ್ಲಿವುಡ್ ಎಂಬುದು ಬಂದು ನಂಗೆ ಬಂದು ಏನು ಮಾಡೋದಿಲ್ಲ ನಂಗೆ ಬಂದು ಅಗ್ರಿಕಲ್ಚರ್ ಮಾಡಲೆ ನಂಗೆ ನೆರಿಯ ಬೆನಿಫಿಟ್ ಸಿಕ್ಕಿರ ಅದನ್ನ ನಂಗೆ ನಿಜ ತಂದಾರ ಅಂದ್ರೆ ಈ ಅಗ್ರಿಕಲ್ಚರ್ ಎಂಬುದೇ ಈಗ ನಾವು ಡೇಸ್ ಬಿಕಮ್ ಎ ಚಾಲೆಂಜಿಂಗ್. ಅದು ಕಾರಣ ಏನಂದರೆ ಅದು ಫಸ್ಟ್ ಬಂದು ಅದು ಎನಿಮಲ್ ಬಂದು ಎಲ್ಲ ಹೋಗಿಸ್ಬಿಟ್ರ. ಇನ್ನು 5 ವರ್ಷ 10 ವರ್ಷ ಆಗ್ಬಿಟ್ಟಿದ್ರೆ ನಂಗೆ ಮನೆಯಾಗ ನಂಗೆ ಹಟ್ಟಿಯಾಗ ನಂಗೆ ಮಂಚರಿಗೆ ಬರೋದೇ ಕಷ್ಟ. ಅತ್ತಮಾಗ ಜೋಲಿ ಬಂದುಬಿಟ್ರೆ ಯಾಕಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಈಗ ಎನಿಮಲ್ ಮ್ಯಾನೇಜ್ ಬಂದು ಸೋ ಮಚ್ ನಂಗೆ ನೀರಿಗೆ ಬಂದುಬಿಟ್ಟ. ಇಲ್ಲಿ ನೆಗಟಿವ್ ಕಮ್ಮಿ ಅಟ್ಟಾಗಿ ಎಲ್ಲಿ ಕೊರಂಗು ಕಾಟೆರುಮೆ ಆನೆ ಎಲ್ಲ ಬಂದುಬಿಟ್ಟ. ಎಲ್ಲ ಸಿರುತ್ತೆ ಪುಲಿ ಎಲ್ಲ ಮಟ್ಟಿಗೂ ಸಹ ಆರಂಭಿಸ್ಬಿಟ್ರ. ಇದರಿಂದ ನಂಗೆ ವ್ಯವಸಾಯ ಎಂಬುದು ಬಂದು ಮಾಡೋದು ಇಟ್ ಈಸ್ ಎ ವೆರಿ ಚಾಲೆಂಜಿಂಗ್. ಅದೊಂದು ಪಾಯಿಂಟ್ ಅಲ್ಲ. ಎರಡಾವದಾಗೆ ನಂಗೆ ಕ್ಲೈಮೇಟಿಕ್ ಅನ್ಸರ್ಟನಿಟಿ ಈಗೆಲ್ಲ ಬಂದು ಮೇಗೋದ್ರ ಅಂತ ಹೇಗೋದ್ಬಿಟ್ಟು ಅಪ್ಪರ ಕಷ್ಟ. ಅದು ಒಂದು ವ್ಯವಸಾಯ ಒಂದು ನೀರು ಸಿಕ್ಸಿ ಅಟ್ಟಿ ಮಾಡೋದು ಮೊದಲೆಲ್ಲ ಬಂದು ಇಟ್ ಈಸ್ ನಾಟ್ ದಟ್ ಈಸಿ. ಅದು ನಂಗೆ ಬಂದು ಕುನು ಹೊಲ ಬಿತ್ತೋ ಮಾಡಲಿ ಹೊಲ ಬಿತ್ತು ದೊಡ್ಡ ಹೊಲ ಬಿತ್ತಲಿಯೋ ನಂಗೆ ಮೇ ಬಪ್ಪಿಲೆ ನೀರಿಲ್ಲ ಅಂದರೆ ಇಟ್ ಈಸ್ ಟಫ್. ದೊಡ್ಡ ಹೊಲ ಬಿತ್ತಲಿ ಕುನ ಹೊಲ ಬಿತ್ತಲಿ ಒಂದುತ್ತ ಎಲ್ಲ ಒಂದೇ ಪ್ರಚನೆ ಇತ್ತ ಅದೊಂದು ಫೇಸಿಂಗ್ ಆರ. ಮೂರವದು ನಂಗೆ ಕುನವೆಲ್ಲ ಬಂದು ನಂಗೆ ಎಲ್ಲ ಮಾಡಿದ್ರೆ ಈಗೆಲ್ಲ ಬಂದು ವ್ಯವಸಾಯ ನಂಬಿ ಇಲ್ಲ ಅವಾಗೆಲ್ಲ ದೇವ್ರ ಕಾರಣ ಉಂಟು. ನಂಗೆ ಒಂದು ಅಪಾರ್ಚುನಿಟಿ ನೋಡಿ ಹೊರಾಸ್ ಹೋಗಿದ್ದಾರೆ, ಎಲ್ಲ ಫಾರಿನ್ ಹೋಗಿದ್ದಾರೆ, ಹೊರಾಸ್ ಇದ್ದಾರೆ, ಅಲ್ಲಿದ್ದಾರೆ, ಕೊಯಂತೂರು ಇದ್ದಾರೆ, ಲಂಡನ್ ಇದ್ದಾರೆ, ಬೆಡ್ರಾಸ್ ಇದ್ದಾರೆ, ಎಲ್ಲ ಆಡಿದ್ದಾರೆ.
ಇವಾಗೆಲ್ಲ ಇನ್ನು ತಿರುಗಿ ಬಂದು ವ್ಯವಸಾಯ ಮಾಡಿರೋದ್ರೆ ದೇ ಉಂಟು ಅದು ಮಾಡೋದಿಲ್ಲ, ಅವಾಗ ಮಾಡೋ ಮೆಂಟಾಲಿಟಿ ಅವಾಗ ಬರ. ಯಾಕಂದರೆ ವ್ಯವಸಾಯದಾಗ ಆಳವಾಗೊಂದು ನಂಗೆ ಒಂದು ಒಂದು ವರಮಾನ ಬಪ್ಪಂಗೆ ಇಟ್ಟಿಸಿ ಅದು ಆ ಪಾಲಿಸಿ ಇಲ್ಲ. ಗೌರ್ಮೆಂಟ್ ಸಬ್ಸಿಡಿ ಸಿಕ್ಕಿರ ಅದು ಸಿಕ್ಕಿರ ಅಂತ ಈಗ ಮಾಡಾಕ್ತಿರುತ್ತೋ ಅದು ನಂಗೆ ವ್ಯವಸಾಯ ಏನಾಗ ಮಾಡಂದ್ರೆ ನಮ್ಮದು ಎಸ್ ಟಿ ಐ ಕೂಡ ವ್ಯವಸಾಯ ನಂಗೆ ಏನಾಗ ಮಾಡಂದ್ರೆ ಗೌರ್ಮೆಂಟ್ ಲಾಸಾಗಿ ಕೂಡ ನಂಗೆ ತದುಪ್ಟಾರ ಆ ಹತ್ತವರ ನಂಬಿಕೆ ವ್ಯವಸಾಯ ಮಣ್ಣ. ಅದು ನಂಗೆ ನಾವೊಂದು ಪರ್ಫೆಕ್ಟ್ ಲಾಸ್ ಆಗ ಗೈನ್ ಬದಲು ಬಂದ್ರೆ ಲಾಸ್ ಆಗಿ ಗೌರ್ಮೆಂಟ್ ಕೂಡ ಇಸ್ಬಿಡೋಕೆ ಅವಾಗ ಮಾಡಿದ್ರೆ ಸಬ್ಸಿಡಿ ಗಿಬ್ಸಿಡಿ ಕೊಟ್ಟಾರ. ಏನೋ ಒಂದು ಮಕ್ಕಳಿಗೆ ಬಂದು ಪಾದುಕಾಪ್ ಮಾಡಿರ ಅದು ಸರಿ ತಪ್ಪಿಲ್ಲ. ಅದನ್ನ ನಂಬಿಟ್ಟು ನಂಗೆ ಕುನವೆಲ್ಲ ಇಲ್ಲಿ ಬಂದು ಮಸಿ ಬಂದು ನೀವು ವ್ಯವಸಾಯ ಮಾಡಿರಾ ಇನ್ನು ಒಳ್ಳಂಗೆ ಏನು ನಂಗೆ ಕಲ್ಚರ್ ಕಾತಾರ ಅಂದರೆ ಅದು ನಡೆಯೋದಿಲ್ಲ. ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಬಿಕಾಸ್ ನಂಗೆ ಕಲ್ಚರ್ ಅಂತ ಕಾಪೋದು ಅಂದರೆ ನಂಗೆ ಈಗವೇ ನಂಗೆ ಕಲ್ಚರ್ ವಿ ಆರ್ ಮೈಂಟೈನ್ಡ್. ನಂಗೆ 70 ವರ್ಷ 80 ವರ್ಷ ಅಂದರೆ ಬಡವ ಬಂದು ಬಿ ಸಿ ಇದ್ದಲ್ಲಿ ಕೂಡ ನಂಗೆ ವಿ ಆರ್ ಮೈಂಟೈನ್ಡ್ ಅವರ್ ಕಲ್ಚರ್. ನಂಗೆ ಇನ್ನೂ ಮೈಂಟೈನ್ ಮಾಡಿದ್ದ ಇದೆಲ್ಲ. ಈಗ ಸಿಟಿ ಕಮ್ಮಿ ಅಪ್ಟಿಗೆಲ್ಲ ಇಷ್ಟು ಹೊರ ಸೋದಿಂದ ಸಿಟಿ ಕಮ್ಮಿ ಇಲ್ಲ ಅಟ್ಟಿಗೆ ಇದ್ದು ಇನ್ನಗಂಟೆ ನಂಗೆ ಅಟ್ಟಿಗೆ ಇತ್ತು. ನಂಗೆ ಒಂದು 10 ವರ್ಷ ಮೊದಲು ಎಲ್ಲ ಅಟ್ಟಿ ಇತ್ತು. ಅದು ಮೂಲ ನಂಗೆ 10 ವರ್ಷ ಮೊದಲು ನೋಡಿಬಿಟ್ಲೆ ನಂಗೆ ಅಟ್ಟಿದ್ದ ಹೊರಾಸು ಎಲ್ಲ ಒಪ್ಪೋದಿಲ್ಲ. ಆಗ ನಂಗೆ ಕರೆಕ್ಟ್ ಇದ್ದ. ಈಗ ಒಂದು 10 ವರ್ಷ ಅಂದರೆ ನಂಗೆ ಕೊನೆಲ್ಲ ಹೊರಾಸು ಹೋದ್ರಿಂದ ನಂಗೆ ಸಿಟಿ ಕಮ್ಮಿ ಎಲ್ಲ ಹೊರಾಸು ಸೆಟ್ಲಾಗಿ ಮನೆ ಕಟ್ಟಿ ಆಮೇಲೆ ತೋಟ ಗಿಟ್ಟೆಲ್ಲ ಮಾರಿ. ಹೌದು, ತೋಟ ಮಾರಿ ಎಂಬುದು ಇದೊಂದು ನೆಗೆಟಿವ್ ಆಯ್ತು ತಗೊಳ್ಳೋದು, ಇಟ್ ಇಸ್ ಪಾಸಿಟಿವ್ ಆಯ್ತು. ಯಾಕಂದರೆ ಸಿಲ ಅಪಾರ್ಚುನಿಟೀಸ್ ಬಂದು ತಿರುಗಿ ಎಲ್ಲ ಬರ್ಬೋದಿಲ್ಲ. ಎಲ್ಲ ಒಂದು ಮಂಚೂರಿ ಎಲ್ಲ ಬಂದು ಏನೋ ನಂಗೆ ತೋಟ ಬಿಪ್ಪೋದು ಅದು ಮೇಂಟೈನ್ ಮಾಡೋದು ನಂಗೆ ಕಲ್ಚರ್ ಕಾಪಾಡೋದು ಮುಖ್ಯ ಇಲ್ಲ. ನಂಗೆ ಒಂದು ಎಲ್ಲ ಮಕ್ಕಳ ನನಗೂ ಒಂದು ಆಡಂಬರ ಒಂದು ಒಳ್ಳೆ ಒಳ್ಳೆ ವಾಳ್ವ ಇಬ್ಬದು ಬತ್ತ ನಂಗೆ ನೋಡೋಣ ಅವಾಗ ಒಂದು ಸಂದರ್ಭ ಸಿಕ್ಕವನೆ ನನಗೊಂದು ಒಳ್ಳೆ ಹೊಲ ತೋಟ ಕಡದೆ ಒಂದು ರೋಡ್ ಪಕ್ಕ ಕಡದೆ ಒಂದು ಒಳ್ಳೆ ಬೆಲೆಗೆ ಹೊಲ ಅಂದರೆ ಅದನ್ನು ಮಾರಿ ನಂಗೆ ಇನ್ನೊಳಗೆ ಸೆಟ್ಲ್ ಹಾಕಿ ಇನ್ನೊಳಗೆ ಬಿದ್ದಾಗ ತಪ್ಪು ಒಂದು ಕಿಡಿಯ ಇಟ್ಸ್ ನಾಟ್ ಬ್ಯಾಡ್. ಅದನ್ನು ಬಿಟ್ಟು ನಂಗೆ ಕಲ್ಚರ್ ಹೊರಟ್ರೆ ಹೊಲ ಹೊರಟಂದ್ರೆ ಹೊಲ ಎಲ್ಲ ನಂಗೆ ಸ್ವಂತವಾದಲ್ಲ. ನನಗೆ ಈಗ ಬಂದು ನೀವು ಬೆನಟ್ಟು ಒಳಗಿರ್ಬೋದು, ಇಟ್ ಈಸ್ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ನಂಗೆ ಹೊಲವ ಕಾತಾನೆ ಮನೆ ಕಾತಾನೆ ನಂಗೆ ಕಲ್ಚರ್ ಕಾತಾನೆ ನಂಗೆ ನೀಲಗಿರಿ ಕಾತಾನೆ ಅಂದರೆ ಅದೆಲ್ಲ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್ದು ನಡೆಯೋದೇ ಇಲ್ಲ. ಇಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಕುರುವೆ ಅದು ಒಪ್ಪೋದೇ ಇಲ್ಲ. ವಿಲ್ ಕಮ್ ಬ್ಯಾಕ್. ಏನಂತ ಒಂದು ರಿಸೆಷನ್ ನಂಗೆ ಇಂಡಿಯಾದಾಗೆ ವರ್ಲ್ಡ್ ವೈಡ್ ನಂಗೆ ಒಂದು ರಿಸೆಷನ್ ಏರ್ಪಟ್ಟು ಅಲ್ಲೆಲ್ಲ ಇಬ್ಬರು ಮುಡಿಯಾದ ಒಂದು ಕಂಡೀಷನ್ ಬದಲ್ತಾ ಅದು ನಂಗೆ ನೀರಿಗೆ ಬಂದಲ್ಲಿ ಬರಾಕು ನೋ ಬಡಿ ಈಸ್ ಗೋಯಿಂಗ್ ಟು ಕಮ್ ಬಪ್ಪೋದಿಲ್ಲ. ಆವಾಗ ಬಂದು ಇನ್ನು ಬಂದು ನಂಗೆ ಕಲ್ಚರ್ ಕಾಪಾಡೋದು ಬಂದು ನಂಗೆ ಅಟ್ಟಿಯುತ್ತ ಕಾಪಾಡೋದು ನೀಲಗಿರಿಯುತ್ತ ಕಾಪಾಡೋದಿಲ್ಲ. ನಂಗೆ ಎಲ್ಲಿದ್ದಲ್ಲಿಯೂ ನಂಗೆ ವಿ ಶುಡ್ ಮೈಂಟೈನ್ ಅವರ್ ಕಲ್ಚರ್. ನಂಗೆ ಲ್ಯಾಂಗ್ವೇಜ್ ನಂಗೆ ಎಡಿಟರಿ ಎಲ್ಲವ ನಂಗೆ ಸೇಫ್ ಗಾರ್ಡ್ ಮಾಡಿರ್ತಿದ್ದೆ. ನೆಗಟಿವ್ ಮಾಡಿರ್ತಾರೆ. ನೆಗಟಿವ್ ವಿ ಆರ್ ಗುಡ್. ನಂಗೆ ಒಂದು ಎಲ್ಲಿಗೂ ಕಮ್ಮಿ ಹ್ಯಾಪಿಲ್ಲ. ನಂಗೆ ಪೀಪಲ್ ಅದರ್ ಸೋ ಗುಡ್ ಎಂಬುದು ನಂಗೆ ನೆಗಟಿವಿಂದ ಅವ್ರಿಗೆ ಒಂದು ಪಾಲಿಸಿ ಒಂದು ನಮ್ಮ ಮಕ್ಕಳ ಪ್ರತಿ ನಂಗೆ ಇಬ್ಬದು ಇರೋ ನಂಗೆ ಒಂದು 2 ಪಾಯಿಂಟ್ ಖಂಡಿತ ಹೇಗೆ ಯಾಕಂದರೆ ನಂಗೆ ಮಕ್ಕಳು ಸೋ ಗ್ರೇಟ್ ಪೀಪಲ್. ಅದು ಬ್ರಿಟಿಷ್ ಕಾರ್ ಏನು ಮಾಡಿದ್ರೆ ಅಂದರೆ ಬ್ರಿಟಿಷ್ ಕಾರು ಕೂಡ ಅವಾಗ ಬಂದು ನಂಗೆ ಈಗ ಮತ್ತವಕ್ಕೆಲ್ಲ ಬಂದು ಅದಂತ ಇದು ತಂದಿದ್ದಾರೆ. ಬ್ರಿಟಿಷ್ ಕಾರ್ ಕೂಡ ನಂಗೆ ಅವಾಗ ಒಂದು ತಪ್ಪಿಲ್ಲ. ಒಂದು 2 ಬಾಟ್ಲ್ ತಂದು ಬಿಡ್ತಾರೆ. ನೀನು 2 ಬಾಟ್ಲ್ ಇರ್ಬೋದು. ಅದಾವುದು ಮತ್ತವ ಕೂಡ ಈಸೋದು ಬಿಡ ನಿನಗೆ ನೀ ಅಂದರೆ ನಂಗೆ ತಪ್ಪತ್ತೇವಿಲ್ಲ. ನಂಗೆ ಅದು ಎಂಜಾಯ್ ಮಾಡಿ 2 ಬಾಟ್ಲ್ ನಂಗೆ ಎಂಜಾಯ್ಮೆಂಟ್ ಅಷ್ಟು. ನಂಗೆ ಬೇರೆ ಒಂದಿಲ್ಲ. ಮತ್ತವಕ್ಕೆಲ್ಲ ಈಗ ನಂಗೆ ನೀಲಗಿರಿ ಇದ್ದ ಮತ್ತು ಜನ ಎಲ್ಲ ಏನು ಮಾಡಿದಲ್ಲ ಅವಾಗ ಅದೊಂದು ತೋಟ ಅದಂತ ಮಾತು ಈಸಿ ಬಿಡ್ತಾರೆ. ಅವಾಗ ಈಸಿ ಅವಾಗ ಊಟಿನೊಳ್ಳೆ ನೆರಿಯ ಎಡೆಲ್ಲ ಬಂದು ಮಾರ್ವಾಡಿಗೋ ಗಿರ್ವಾಡಿಗೋ ಅವೆಲ್ಲ ಆಗ ಕಾಲದಾಗ ಬೆವರಾಟಕ್ಕೆ ಈಸಿ ಬಿಡ್ತಾರೆ. ನಂಗೆ ಬೆವರಲ್ಲೇ ಹೋಗಿ ಮುಡಿಯ ನಂಗೆ ಆ್ಯಕ್ಚುಲಿ ನಂಗೆ ಗುಡ್ ಪೀಪಲ್. ನಂಗೆ ಬಂದು ಏನು ಮಾಡಿರೋದಲ್ಲ ಈಗ ಒಂದು ದೊರೆ ಹಿಂಗೆ ಒಂದು ಆಳು ಒಂದೊಂದು ಬಾಟ್ಲ್ ತಂದು ಬಿಡ್ಲಂಗೆ ಹಾಕ್ಬೋದು. ಹಿಂಗೆ ಹೋಗ್ಬಿಡಿ ಅದನ್ನು ಕೈದಾರೆ ಆಳಾಗ ಒಂದು ದಳಾರ ಮನಸ್ಸು ದಳಾರ ವರ್ಕು ಒಂದು ಗುಡ್ ಪೀಪಲ್. ಅದಾವುದು ಮತ್ತವು ಕೂಡ ಈಸಿ. ನಂಗೆ ಗೌರ್ಮೆಂಟ್ ಕೂಡ ಈಸಿ. ನಂಗೆ ತುಂಬ ಗೌರ್ಮೆಂಟ್ದಾಗ ನಂಗೆ ಒಂದು ಸಬ್ಸಿಡೀಸ್ ತಂದಾರ ಅದನ್ನು ಈಸಿ ಬಿಡೋ ಅಥವಾ ಮೆಂಟಲಿ ಆಡ್ಕೊಡು ನಂಗೆ ವಿ ಶುಡ್ ವರ್ಕ್. ಈಗ ನಂಗೆ ಕಮೆಂಟ್ಸು ನಿನ್ನೆ ಹಾಕಿದ್ದು ಕ್ಲೈನ್ ಹಾಕಿದ್ರೆ ನಂಗೆ ಎಸ್ ಟಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, CPT ಇದೆಲ್ಲ ಇದ್ದಾರ್ಥ. ಅವಕ್ಕೆಲ್ಲ ಬಂದು ಅವಕ್ಕೆ ಕಮ್ಯುನಿಟಿ ಬಿತ್ತು ಅವಕ್ಕೆ ಆಪಿಲ್ಲ ಅವಕ್ಕೆ ಸ್ವಂತ ತೆರಮೆ ಇದ್ದಾರೆ. ಅವಾಗ ನಂಗೆ ಸ್ವಂತ ತೆರಮೆಯಾಗ ನಂಗೆ ಏನಾಗಬೇಕಲೇ ಆಗಬೇಕು. MP ಕೂಡ ಆಗಬೇಕು. ನಂಗೆ ಒಳಗದಾಗ ನಂಗೆ ರಿಚೆಸ್ಟ್ ಮ್ಯಾನ್ ಅಂದರೆ ನಂಗೆ ಕಮ್ಯುನಿಟಿದು ಬಪ್ಪದು ಆಳೋದು ನಂಗೆ ಯು ಕ್ಯಾನ್ ಥಿಂಕ್. ಅದಾವುದು ನಂಗೆ ಥಿಂಕ್ ಮಾಡೋದು ಬಿಡೋದು ಯು ಕ್ಯಾನ್ ಡೂ ಇಟ್. ಅದು ಥಿಂಕ್ ಮಾಡೋಕೆ ಅದು ಬಂದುಬಿಟ್ರೆ ಅವ್ನು ಥಿಂಕ್ ಮಾಡಿಬಿಟ್ಟು ಇಟ್ ವಿಲ್ ಕಮ್. ಅದು ಎಮ್ಮನು ಹುಟ್ಟೋರಿ ಅಣಗಾರ ಕಡೆಯ ಅಲ್ಲ ಹುಟ್ಟಿ ಅವಾಗ ಲೈಫ್ ಟೈಮ್ದಾಗೆ ದೇ ಬಿಕಮ್ ರಿಚೆಸ್ಟ್ ಮ್ಯಾನ್ ಇಂದು ಆ ಕೆತ್ತೆ ಮಾಡಿದ್ದಾರೆ ಅಂದರೆ ಅವಾಗ ನೋಡಿ ಹೆಣ್ಣಂಗಳು ಅಂತ ಮಾಡಿದ್ದಾರೆ. ಸೊ ಹೆಣ್ಣಂಗಳು ಇಸ್ ವೆರಿ ಇಂಪಾರ್ಟೆಂಟ್. ಆ ಹೆಣ್ಣಂಗಳು ಬಿಟ್ಟು ನಂಗೆ ಮಾಡಿಬಿಟ್ರು. ನಂಗೆ ರಿಚೆಸ್ಟ್ ಮ್ಯಾನ್ ಹಾಕೋದಿಲ್ಲ. ನಂಗೆ ಅಯ್ಯ ಸಂಪಾದಿಸಿ ಅಪ್ಪ ಸಂಪಾದಿಸಿ ಬಿಟ್ಟು ನಂಗೆ ರಿಚೆಸ್ಟ್ ಮ್ಯಾನ್ ಹಾಕೋದು ಮುಡಿಯ ನಂಗೆ ಒಳಚೋದು ನಂಗೆ ಬಪ್ಪದು ಇಟ್ ಕಮ್ ಅವ್ರ ಓನ್ ನಂಗೆ ಬರಾಕು ನಂಗೆ ಆಳೋದು ನಂಗೆ ಸರ ತೆರಮೆ ಆಡದೆ ನಂಗೆ ಸರ್ ಎಲ್ಲ ಕ್ವಾಲಿಟಿ ಆಡದೆ ಅದು ನಂಗೆ ಎತ್ತಿನ ಬಪ್ಪದು ಅಂಬೋದು ನಂಗೆ ವಿ ಆರ್ ಸೇಫ್ ಟ್ರೈ ಟು ಅದು ನಂಗೆ ಕಮ್ಯುನಿಟಿವೇ ನಂಗೆ ಒಂದು ಎಷ್ಟು ನಂಗೆ ಒಂದು ಸಿರಿಕಿನ ಬನ್ನ ಇತ್ತಮಕ್ಕ ನಂಗೆ ಕಮ್ಯುನಿಟಿ ಎತ್ತಿನ ಬಪ್ಪದು ಈಗ ಅದಕ್ಕೆ ಯಾವುದು ಎಷ್ಟು ಕಮ್ ಅದು ನಂಗೆ ವಿಷನ್ ನೀಲಗಿರಿ ಇಷ್ಟೋಗೆ ಬಂದು ಕಮ್ ಬಂದುಬಿಟ್ರೆ ಅದು ನಂಗೆ ಮಾಡಿಬಿಡೋ ಅದನ್ನು ವಿ ಕ್ಯಾನ್ ಮ್ಯಾಕ್ ಇಟ್. ನೀಲಗಿರಿವೇ ಬಂದು ವಿ ವಾಂಟ್ ಟು ಮೇಕ್ ಎನ್ ಎನರ್ಜಿ ಹಬ್. ಈ ಯೂನಿವರ್ಸ್ಗೆ ನೀಲಗಿರಿ ಸೆಂಟ್ರ್ ಪಾಯಿಂಟ್ ಹಾಕೋದು ಈ ಪಾಯಿಂಟ್ ಇಲ್ಲಿಂದ ನಂಗೆ ಎನರ್ಜಿ ಎಲ್ಲ ಬಂದು ಎಲ್ಲ ಹೋಗ್ಬೋದು ಆಳವಾಗ ನಂಗೆ ವಿ ಕ್ಯಾನ್ ಕ್ರಿಯೇಟ್ ಅವರ್ ನೀಲಗಿರಿ ಏಷ್ಯಾ ವೆರಿ ಬ್ಯೂಟಿಫುಲ್ ಪ್ಲೇಸ್. ಅದಾವುದು ಒಳಗೋದಿಬ್ಬ ಮಕ್ಕಳು
ಜನ ಮಟ್ಟಲ್ಲ ಬರೋದು ಮತ್ತೆ ಜೀವನ್ ಬೇರೆ ಸ್ಟಾರ್ದು ಜೀವನ ಎಲ್ಲ ಬಂದು ದೇ ಶುಡ್ ಕಮ್ ಹಿಯರ್ ಫಾರ್ ದೇ ವಾಂಟ್ ಸಮಥಿಂಗ್ ಫ್ರಮ್ ಅಸ್ ನಂಗೆ ತಪ್ಪದು ಒಪ್ಪದಿಲ್ಲ ನಂಗೆ ಕೂಡ ಈಸೋದು ಬಂದಾರ ಸೊ ತಿಂಗ್ ಆ ತಬಾಕ ಎಣ್ಣಂಗೆ ಒಳರ್ಪತ್ತಿರ್ತು ನಂಗೆ ಮಾಡ್ಕೊಡು ನಂಗೆ ಏನ ಈಗ ಇನ್ನೊಂದು ಪಾಯಿಂಟ್ ನಂಗೆ ಮೇಯ್ನ ಏನಾಗಿದೆ ಅಂದರೆ ವಾರದಾಗ ನಂಗೆ ಎತ್ತೆ ನಂಗೆ ಇನ್ನೊಂದು ಕುರುವೆಲ್ಲ ಬಂದು ಈಗ ಹೊರಾಸೋದಕ್ಕೆ ಇಂದು ನನಗೆ ಏನೋ ಪರಿಚಯ ಉಂಟು ಅಂದರೆ ನನಗೆ ಇನ್ನು ಈ ಜನ್ರೇಷನ್ ನೋಡಿದ್ರೆ அடுத்த ಜನ್ರೇಷನ್ ನೋಡಲೆ ಅಲ್ಲಿ ನಂಗೆ ವ್ಯವಸಾಯ ಮಾಡೋಕೆ ವೆರಿ ಕಮ್ಮಿ ಅಂತಿದ್ದಾರೆ ಯಾರು ಮಾಡೋದು ಯಾಕಂದರೆ ಅದು ಬಿಟ್ಬಿಟ್ಟಾರ ಅದು ಮುಡಿಯ ಯಾಕಂದರೆ ಕುಣುವೆ ಇಲ್ಲ ಕುಣುವೆ ಸಪೋರ್ಟ್ ಮಾಡೋದು ಕುಣುವೆ ಅಂತ ಮಾಡೋದು ಬಿಟ್ಟಾರ ಕುಣುವೆಲ್ಲ ಹೊರಾಸ ಹೊಡಿದ್ದಾರೆ ಅವಾಗ ಅಲ್ಲಿ ಒಳಗೆ ಸಂಭಾರಿಸಿರ ಅವಾಗ ಅಲ್ಲಿಂದ ನಂಗೆ ಬೇಕಾದ ಹಣಕ್ಕೆ ಇರ ಮಾಡಿರ ಸರಿ ತಪ್ಪಿಲ್ಲ ಇಲ್ಲಿ ನಂಗೆ ವ್ಯವಸಾಯ ಮಾಡಿ ಎಂಬುದು ಹಾಗೂ ನಂಗೆ ಏನಂದ್ರೆ ಅಡೆ ನಂಗೆ ತೋಟ ನಂಗೆ ಹೊಲ ನಂಗೆ ಸಂಭಾರಿಸಿರೋ ನಂಗೆ ಪರಂಪರೆ ನಂಗೆ ಕಲ್ಚರ್ ನಂಗೆ ಅದೆಲ್ಲ ಒಂದು ಹಣ್ಣು ಬಟ್ಟಿರ್ತದೆ ಲವ್ ಬಟ್ಟಿರ್ತ ಅಲ್ಲದು ನಂಗೆ ಮಾಡಿದ್ಲಿ ಕೂಡ ನಂಗೆ ಮಾಡೋದು ಮುಡಿಯ ಇಟ್ಸ್ ವೆರಿ ಡಿಫಿಕಲ್ಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ದಟ್ ಈಸಿ ಇನ್ಮೇಲೆ ಬಂದು ಇನ್ನಗಟ್ಟ ನಂಗೆ ಎಲ್ಲ ಬಂದು ಎಲ್ಲ ಮೆಷಿನ ಮಾತಿಬಿಟ್ರು ನಂಗೆ ವ್ಯವಸಾಯ ಮೊದಲ ಮುಂದಿನ ಕಾಲದ ನಂಗೆ ಪಾರಂಪರ್ಯ ವ್ಯವಸಾಯ ಮುಂದಟ್ಟಾರ ನಂಗೆ ಒಂದು ಮಣ್ಣ ಆ ಕಾಲದ ಎರಿಗೆ ಭತ್ತ ಮಣ್ಣ ಅದೊಂದು ಪಾರಂಪರ್ಯ ನಂಗೆ ಸೊಯ್ಲಟ್ಟ ಈಗೆಲ್ಲ ಕಂಪ್ಯೂಟರೈಸ್ ಆಗಿ ಎಲ್ಲವೇ ಎಲ್ಲ ಮೆಷಿನ್ದು ವರ್ಕ್ ಮಾಡಿರ ಅದಾಗ ಫೋಟೋ ಹಾಕೋದಾಗ ನಿಮಗೆ ಮ್ಯಾನ್ ಪವರ್ ಬಂದು ಒಳ್ಳೆ ಸ್ಟ್ರಾಂಗ್ ಆಗ್ಬೋದು ಅದು ಮೆಂಟಲಿ ಐ ಸ್ಪಿರಿಟ್ ಇಡಬೇಕು ಬುರದ ನಂಗೆ ಕೆಲಸ ಮಾಡೋಕೆ ನಾವು ಮಮ್ಮ ರೀತಿ ಬೆಚ್ಚಿಬಿಣೆ ಕುದುರೆ ಕೆಚ್ಚಿಬಿಣೆ ವ್ಯವಸಾಯ ಮಾಡಿದ್ಮೇಲೆ ಅದೆಲ್ಲ ನಡೆಯೋದಿಲ್ಲ ಇಟ್ಸ್ ನಾಟ್ ಕ್ವಿಟ್ ಹ್ಯಾಪನ್ ಎಲ್ಲ ವೆರಿ ಡಿಫಿಕಲ್ಟ್ ಈ ಕಾಲದಾಗ ಬಂದು ನಂಗೆ ಲಾಸ್ ಸಂಭಾರಿಸಿ ನಂಗೆ ಕಷ್ಟದ ಪಡೋಗ್ತಾ ಇರ್ತೋ ನೋಬಡಿ ಕ್ಯಾನ್ ಎಂಜಾಯ್ ದ ಲೈಫ್ ಹೌದು ಲೈಫ್ದಾಗೆ ನಂಗೆ ವಿ ಡೇ ಫಾರ್ ಸಮ್ಟೈಮ್ಸ್ ನಂಗೆ ಒಂದು ಹುಟ್ಟಿನ ಅಂದರೆ ಸಾವನ್ನ ಗಂಟೆ ಇದ್ದಾನ ನಂಗೆ ಕಷ್ಟಪಟ್ಟೇ ಬದುಕುವುದು ದಟ್ ಈಸ್ ನಾಟ್ ಗುಡ್ ಅದು ನಂಗೆ ಅದನ್ನು ಇದು ಮಾಡಬೇಕು ನಂಗೆ ವಿ ಶುಡ್ ಥಿಂಕ್ ದಟ್ ವಿ ಶುಡ್ ನಂಗೆ ಅವು ಮತ್ತಾಗ ಬಗ್ಗೆ ಒಂದು ಅಮೆರಿಕ ಬೇಜಮಣ್ಣ ಫಾರಿನ್ ಬಗ್ಗೆ ಬ್ರಿಟಿಷ್ ಬಗ್ಗೆ ತಮ್ಮ ಜಪಾನ್ ಅದ್ರ ಬಗ್ಗೆ ನಂಗೆ ಎಂಜಾಯ್ ಮಾಡೋದು ನಂಗೆ ವಿ ಶುಡ್ ಎಂಜಾಯ್ ಅವರ್ ಲೈಫ್ ನನಗೆ ಹುಟ್ಟಿನದು ಸಾವಿರ ಗಟ್ಟ ಕಷ್ಟವೇ ಪಟ್ಟು ಸಾವುದು ಅಂದರೆ ಇಟ್ ಈಸ್ ನಾಟ್ ಅದು ನಂಗೆ ನೆಂಚೆ ಕೊಡೋದು ನಂಗೆ ಡೆವಲಪ್ ಆಗೋದು ಮೈಂಡ್ ನೆನ್ಸಿಬಿಡ್ಲಿಯೇ ನಂಗೆ ಡೆವಲಪ್ ಆಗಿಬಿಡಬೇಕು ಡೆವಲಪ್ ಆಗೋದು ದೊಡ್ಡ ಕಷ್ಟ ಒಂದು ಇಲ್ಲೇ ಹಾಗೆ ಇನ್ನೂ ವೀಡಿಯೋದಾಗ ಏನಾಗಿದೆ ಅಂದರೆ 4வது ಪಾಯಿಂಟ ಯಾವುದು ನಂಗೆ ಲ್ಯಾಂಡು ಎಜುಕೇಷನ್ ಮೈಂಡ್ಸೆಟ್ ಈಗ 4வது ಪಾಯಿಂಟ ನಂಗೆ ಬಂದು ಇದ್ರ ಪತಿ ಇದೆ ನಂಗೆ ಏನಂದರೆ ನಂಗೆ ವಾಟ್ ಎಫೆಕ್ಟ್ ವಿಚ್ ವಿಲ್ ದೇರ್ ಆನ್ ಲಿವ್ಲಿವುಡ್ ನಂಗೆ ವಾಲ್ವಾದಾರದಾಗೆ ನಂಗೆ ಏನೇನು ಪ್ರಶ್ನೆ ಬಂದ್ರೆ ನಂಗೆ ಬಂದು ಇಟ್ ಇಸ್ ಗೋಯಿಂಗ್ ಟು அடுத்த ಜನ್ರೇಷನ್ ಎಲ್ಲ ಬಂದು ನಂಗೆ ವ್ಯವಸಾಯ ನಂಬಿ ದಾರಿ ಬಂದ್ಬಿಟ್ಟು ಇಟ್ ವೆರಿ ಡಿಫಿಕಲ್ಟ್ ಈಗವೇ ಕಷ್ಟ ಈಗವೇ ನೀರಿಲ್ಲ ಇರುಳೋ ನೀರಟ್ಟೋದು ಸಂತೋಯ್ ನೀರಟ್ಟೋದು ನೀರು ಸಿಕ್ಕೋದಿಲ್ಲ ಸಿಕ್ಕಿಲ್ಲ ಅಲ್ಲಿ ಕಡಿತಾರ ಇಲ್ಲಿ ಬಿತ್ತಾರ ಅಲ್ಲಿ ಬಿಟ್ಟ ಮೋಟ್ರು ಅದು ಸೆಲವು ಅದು ವರಮಾನ ಅದು ಕಡೆಸಿ ಪಪ್ಪೋದನ್ನೊಳ್ಳೆ ಆಲ್ಮೋಸ್ಟ್ ಲಾಸ್ಟ್ ಬಂದಿರ್ತಿರ್ತು ಅದು ನಂಗೆ ಒಂದು ವೇಳೆ ಒಂದು ನಂಗೆ ಎಸ್ ಟಿ ಐಬ್ಲೆ ಸಮ್ ಕಾಂಪನ್ಸೇಷನ್ ತೆಲ್ಗಿ ಅದು ನಂಗೆ ಏನೋ ಒಂದು ಮಾಡಿರ ಗೌರ್ಮೆಂಟ್ದಾಗ ಸಮ್ ಸ್ಕೀಮ್ ಅಟ್ಟ ನಂಗೆ ಅದೇನಂದು ಅರಿಯ ಫುಲ್ ಸ್ಕೀಮ್ ಅರಿಯ ಗೌರ್ಮೆಂಟು ಸಮ್ ಸಬ್ಸಿಡಿ ಸಮಥಿಂಗ್ ವಿಲ್ ಬಿ ದೆ ಅದು ನಂಗೆ ಎನ್ಕರೇಜ್ ಮಾಡೋದು ಬಿಕಾಸ್ ನಂಗೆ ಅದಂತ ಭಾಳವಾದ ನಂಬಿದ್ದ ಅಂಬೋದು ನಂಗೆ ಎನ್ಕರೇಜ್ಮೆಂಟ್ ಜೂಸಿ ಅಟ್ರ ಈಗ ನಂಗೆ ಅಡದೆ ಅದ್ರ ಬಗ್ಗೆ ಜೂಸಿ ಅಟ್ಟು ಅಂತ ಅಡದೆ ಈಗ ನಂಗೆ ಒಂದು ಲೋನ್ ಇಸಿನ ನಂಗೆ ಗೊಬ್ಬರ ಇಸಿನ ಶ್ರೀ ಅದನ್ನು ಸಬ್ಸಿಡಿ ಅಂತಾರೆ ಅಥವಾ ಮಾಡಿರ ಅದನ್ನು ಜಾಸ್ತಿ ಒಂದು ವೇಳೆ ಒಂದು ಸಮ್ ಪರ್ಸೆಂಟೇಜ್ ಜಾಸ್ತಿ ಇಡೋಕು ಅப்புறம் ಎಲ್ಲ ಫುಲ್ಲಾக ಫ್ರೀ ಆಟಂದು ಹೇಳ್ಬಿಟ್ಟು ಅವನು ನಂಗೆ ಏನಾದ್ರು ಕಂಟಿನ್ಯೂ பண்ண ವಿಲ್ ಕಂಟಿನ್ಯೂ ಆ ಕಷ್ಟಪಟ್ಟೆ ಅಂತ ಅನಿಸ್ತಾ ಅದು ನಂಗೆ ಒಂದು பெரிய ಡೆವಲಪ್ಮೆಂಟ್ ಒಂದು ಆಪದು ಮುಡಿಯ ಆ ಕಷ್ಟವೇ ತಿರುಗಿ ಪಟ್ಟಣ ಈಗ ನಂಗೆ ಜೂಸಿ ಅಂತಾರೆ ಅಂತ ಮಾಡಿರ அடுத்து ಅದೇ ವ್ಯವಸಾಯ ಮಾಡು ಅದೇ ಕಷ್ಟಪಡು ಅದು ಒಂದು ಚಿಕ್ಕ ಅದು ಕಷ್ಟಪಟ್ಟು ಅದೇ ಲೈಫ್ ಅದೇ ನಂಗೆ ಇನ್ನು ಹೋಗ್ಬಿಟ್ಟು ಅರ್ಥಭಕ್ತ ಅರ್ಥಬಿಡ್ತು ನಂಗೆ ವಾಲ್ವಾದಾರದಾಗ ಒಂದು ವಿಧವಾದ ಇಂಪ್ರೂವ್ಮೆಂಟು ನಂಗೆ ಎಸ್ ಟಿ ಐಗಳು ಬರಾಮದು ನನ್ನ ಪಾಯಿಂಟ್ ತೆಗಿದೆ ಇದನ್ನು ಬಂದು ನಿಮಗೆ ದಾರ ಬೇಕಲ್ಲಿ ಕಟ್ ಮಾಡೋಕು ಇದೆಲ್ಲ ತಮ್ಮ ನೀ ಹೇಗೋದೆಲ್ಲ ಬಂದು നമ്മൾ കേപ്പത് ഒളങ്ങണത് ഇതെല്ലാം ഉണ്മയാതല്ല ഇത് ഉണ്മಯಿಂದ ಹೇಗೋದು ಮುಡಿಯ ನಾನು ಹೇಗೋದು ಮುಡಿ ಹೇಗೋದು ಕ್ಯಾನ್ ಹ್ಯಾಪನ್ ದಿಸ್ ಆಲ್ ಕ್ಯಾನ್ ಪ್ರಾಬ್ಲಮ್ ಬಂದ್ರೆ ಖಂಡಿತ ಈ ನಂಗೆ ವ್ಯವಸಾಯ ಎಂಬುದು ಬಂದು அடுத்து ನಂಗೆ ನೀರಿನ ಮಕ್ಕಳು ಮಾಡೋದು ಮುಡಿಯ ಅಟ್ಟಿಗೆ ಬದೇ ಕಷ್ಟ ಇನ್ನೊಂದು 10 ವರ್ಷ ಆಯ್ಬಿಟ್ಲೆ ಎನಿಮಲ್ ದನ ಕೊಟ್ಟಾಗವೆ ಎಮ್ಮೆ ದನ ಹುಲಿ ಸಿಂಗ ಆಡು ಆನೆ ಎಲ್ಲ ಬಂದುಬಿಟ್ರು ಬಂದು ಅಲ್ಲಿ ತಂಗೋದು ಆರಂಭಿಸ್ಬಿಟ್ರು ನನಗೆ ಇನ್ನು ಅಲ್ಲಿ ಇಬ್ಬರೇ ನಂಗೆ ಅಂಜಿಕಿತ್ತ ಇನ್ನು ಮ್ಯಾನ್ ಪವರು ಕಮ್ಮಿ ಆಗ್ಬಿಟ್ರು ನಂಗೆ ಅವಕ್ಕೆಲ್ಲ ಕೀ ಹೊಡಿ ಬಂದುಬಿಟ್ಟಾರ ಮ್ಯಾಕ್ಸಿಮಮ್ ಅಲ್ಲಿಂದ ಎಸ್ಕೇಪ್ ಆಲಕನ ಅತ್ತೆಬೋಕ ಈ ವಸತಿಲ್ಲೇ ಸಿಟಿ ವಸತಿ ಅಡವಕ್ಕೆ ಹೋದೆ ಒಂದು ಜೋಡಿ ಒಂದು ಸಂಭವಿಸಿನ ಒಂದು ಒಳಗಿದ್ದಾನೆ ಅದೆಲ್ಲ ಅವನು ಕೂಡ ಬಿಡೋ ತೆಂಬ ತೋರ್ತು ದಾರು ಇಲ್ಲಿ ಕಷ್ಟಪಟ್ಟು ಕ್ಲೈಮೇಟ್ ನನಗೆ ಹೆಲ್ತ್ ಪ್ರಾಬ್ಲಮ್ ಬಂತು ಕಚಕ ನನಗೆಲ್ಲ ಬಂದ್ರೆ ಹೆಲ್ತ್ದಾಗ ಬಂದು ವಿ ಆರ್ ಆಲ್ ವೆರಿ ಕನ್ಸರ್ನ್ ನನಗೆ ಬಂದು ವಯಸ್ಸಾಗಾಗ ನಂಗೆ ಕ್ಲೈಮೇಟು ಕೋಲ್ಡೆಲ್ಲ ಹಿಡಿಯ ಅದು ನಂಗೆ ಅಲ್ಲಿ ಬದುಂಬುದೇ ಇಟ್ ಇಸ್ ವೆರಿ ಡಿಫಿಕಲ್ಟ್ ಕಂಡೀಷನ್ ಆರ ಇದನ್ನಾಗ ನಂಗೆ ಕುರುವೆ ಸಪೋರ್ಟ್ ಇಲ್ಲ ಅಂದರೆ ನೋಬಡಿ ಕ್ಯಾನ್ ಲೀವ್ ದೇರ್ ಅಲ್ಲಿ ಇಬ್ಬದೇ ಮುಡಿಯ ನನಗೆ ವಯಸ್ಸಾದ ಕಾಲದಾಗ ಈಗ ಎನರ್ಜಿ ಆಡೋನು ನಂಗೆ ವರ್ಕ್ ಮಾಡಿ ದುಡಾಕೋ ಇನ್ನು ವಯಸ್ಸೇನು ಬರ ನಂಗೆ ಬಂದು ವಿ ಹ್ಯಾವ್ ಟು ಫೈಂಡ್ ಔಟ್ ಸಮ್ ಅಲ್ಟರ್ನೇಟಿವ್ ನಂಗೆ ಕಂಡಿಡ್ಬೋದು ನಂಗೆ ಅದನ್ನು ಬಿಟ್ಬಿಟ್ಟು ನಂಗೆ ಇಲ್ಲೇ ಇದ್ದೇನೆ ನಂಗೆ ಕಲ್ಚರ್ ಕಾತಾನೆ ನಂಗೆ ಸಮುದಾಯಕ ನಂಗೆ ಅದು ವಾಲ್ವ್ ಅದು ಎಸ್ ಟಿ ಐಪ್ನೆ ನಂಗೆ ಗೌರ್ಮೆಂಟ್ ಸ್ಕೀಮ್ ಸಿಗ್ಬಿಟ್ರೆ ಗೌರ್ಮೆಂಟ್ ತಂದಾಡ್ತಾ ನಂಗೆ ಎಂಜಾಯ್ ಮಾಡೋದು ನಂಗೆ ಸರ ಸ್ಟ್ರೆಂತ್ ಆಡೋದು ನಂಗೆ ಸರ್ ನಂಗೆ ಪವರ್ ಆಡೋದು ನಂಗೆ ಬಾಡಿಲಿ ಸ್ಟ್ರಾಂಗ್ ಆಗ್ಬೋದು ನಂಗೆ ಸಪೋರ್ಟ್ ಆಡೋದು ಅದರಲ್ಲಿಯೋ ಒಂದೇ ಒಂದು ಸಿಕ್ಕ ನಂಗೆ ವಿ ಆರ್ ಗೋಯಿಂಗ್ ಟು ಬಿ
ಅದು ನಂಗವೇ ಬಂದು ಇದು ಥರ ಮಾಡೋದು ಇನ್ನು ಬಿಟ್ಟು ಹೋಗ್ಪದ ಇನ್ನಿಪ್ಪದ ಅಲ್ಲಿ ಮಾರಿ ಆಡತ್ತಿದ್ದೆ ಅಲ್ಲಿ ನಂಗೆ ಮಾರಿ ಗಿರಿಟ್ ನಂಗೆ ಅಲ್ಲಿ ಹೋಗಿ ಸೆಟ್ಲ್ ಆಗಿಬಿಡುವ ಅತ್ತೆ ಒಂದು ಕನ್ಫ್ಯೂಷನ್ ಈಗವೇ ಮರಿಯಾಗ ಆಡಿದೆ ಅದು ಇದನ್ನು ನಂಬಿ ಆಡುತ್ತಾ ಇನ್ನು ಜನ್ರೇಷನ್ದಾಗ ಏನು ಮಾತಿ ಬಂದು ಈ ನಾಲ್ಕು 5 ತೋಟ ಆಡದೆ ಅದನ್ನು ಸರಿ ಮಾಡಿ ನಂಗೆ ಅವ್ರನ್ನ ಕಾಪಾತಿ ಬಿಡೋದಿಲ್ಲ ಅದು ನಡೆಯೋದಿಲ್ಲ ಏಸಾಗ ತೋಟ ಬೀತಿಲ್ಲ ಆಮೇಲೆ ನನಗೆ ಬರೋ ಅಲ್ಲಿ ಬಂದು ಮಾಡೋ ಈಗೆಲ್ಲ ಹೊರ ಒಳ್ಳೆ ಅಟ್ರಾಕ್ಟಿವ್ ಸ್ಯಾಲರೀಸ್ ಇದ್ದಾರೆ ಅಟ್ರಾಕ್ಟಿವ್ ಒಳಗಿದ್ದಾರೆ ಅವಾಗ ಅಂತ ನೋಡಿ ಹೋದಾರ ಅಂದ್ರೆ ಇದೊಂದು ಜೋಲಿ ಇದು ಮಾಡುವಾಗ ಇದೆ ಇದನ್ನೋಗಿ ನಂಗೆ ಇದನ್ನೋಗಿ ನೀಗ ಇದನ್ನು ಪಾಸಿಟಿವ್ ಇರ್ತಾರೆ ತಗೋ ನಂಗೆ ಒಂದು ಭಾಳ ಇನ್ಕ್ರೀಸ್ ಆಗಾಕೋ ಇವತ್ತಿನಿಗೆ ಇನ್ಕ್ರೀಸ್ ಆಲೆಯೋ ಎಷ್ಟು ಆಲೆ ನಂಗೆ ಬೆನಿಫಿಟ್ಸ್ ಬದಲಿ ಕೂಡ ಅದನ್ನು ಅಕ್ಸೆಪ್ಟ್ ಮಾಡೋ ಅಳೋದು ನಂಗೆ ಸರ್ ತಲೆ ಮಾಡೋದು ನಂಗೆ ಸರ್ ನಂಗೆ ಹ್ಯೂಮನ್ ಬೀಯಿಂಗ್ ರೆಡಿ ಆಗ್ಬೋದು ಅದು ನಂಗೆ ಮುಡಿಯ ನಂಗೆ ಈಗ ವಯಸ್ಸಾದಾಗ ಇದ್ದಾರೆ ಮತ್ತು ಅವ್ರು ಅಲ್ಲಿ ಜೋಶಿ ಕುಲವೇ ನಂಗೆ ಇನ್ನು ಕೆಲಸ ಸಿಕ್ಕಲಿಲ್ಲ ಅಲ್ಲಿ ಬಂದು ಇನ್ನು ಗಿಟ್ ಮಾಡಿ ಅದು ಮಾಡೋದು ಕಷ್ಟ ಈಸಿ ಕಡಿಯವೇ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಇನ್ ಫ್ಯೂಚರ್ದಾಗ ಇನ್ನೊಂದು 10 ವರ್ಷ 20 ವರ್ಷ ಕೈದು ಬಿಟ್ಟಿದ್ರೆ ಇನ್ನೂ ವ್ಯವಸಾಯ ಎಂಬುದೇ ನಂಗೆ ಮಾಡೋದು ಅಟ್ಟಿಗಡ ಸೋಲೆಗಡ ನಂಗೆ ಸೋಲೆಗಡ ನೋಡ್ಬಿಟ್ಟಿದೆ ಈ ಟೌನ್ಗಳಲ್ಲಿ ದೂರ ಆಡೋದೇ ಪ್ರತಿಯೊಂದು ಕಷ್ಟ ಕಮ್ಮಿ ಸೋಲೆಗಡ ನಂಗೆ ಒಂದು ಅಪ್ಪರ ಕಷ್ಟ ಬಂದ್ರೆ ಅದನ್ನು ಈ ಪಾಯಿಂಟ್ ಬಿಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೆಲ್ಲ ನೋಡಿವಿ ಎಲ್ಲ ಕಮೆಂಟ್ಸ್ ಹಾಕಿವಿ ಎಲ್ಲ ಇಕ್ಕಿವಿ ಕಮೆಂಟ್ಸ್ ಇನ್ನೊಂದು ಏನೋ ತಪ್ಪಟ್ಲಿ ಹಾಕು ನಾ ಹೇಗೋದು ರೈಟ್ ಒಂದು 100% ಹೇಗೋದು ಮುಡಿಯ ದೆನ್ ಮೇ ಬಿ ಮಿಸ್ಟೇಕ್ಸ್ ನಾನೊಂದು ಒಂದು ಆರಾಯ್ಚಿ ಮಾಡಿದ್ದು ಹೋಗಿತ್ತಪ್ಪ ಕಟ್ಟೋರು ಅಂತ ಹಾಕಿನೇ ನೋಡಿವೆ ಇದನ್ನೆಲ್ಲ ಶೇರ್ ಮಾಡಿವೆ ಲೆಟ್ ದೆಮ್ ಡಿಸೈಡ್ ನನ್ನ ಮಕ್ಕಳ ಡಿಸೈಡ್ ಮಾಡೋದು ಇದು ಸರಿತನ ನಂಗೆ ತಾಯಿ ಸರಿಯಾ ಈಗ ನಂಗೆ ಮುನ್ನೆ ಇಟ್ಟರೊಂದು ಉಳ್ಳಂಗೆ ಇಬ್ಬದು ಒಂದು ಯೋಚನೆ ಮಾಡೋದಾ ಇಲ್ಲ ನಂಗೆ ಇದೇ ಇಬ್ಬದು ಅತ್ತೆ ಯೋಚನೆ ಮಾಡೋದು ಅதாவது ಎಷ್ಟೇ ಆಗ್ಬೇಕು ನಂಗೆ ಇದೇ ಇರಾಕು ದಿಸ್ ವಿ ಕ್ಯಾನ್ ಮೈಂಟೈನ್ ದ ಸೇಮ್ ಸ್ಟೇಟಸ್ ಇವ್ರು ಕಮ್ಮಿ ಒಳಗೆ ಜಾಸ್ತಿ ಆಗ್ಬೋದು ಕಷ್ಟ ಅದೊಂದು 0.9 ಅதாவது ನಂಗೆ ಎಷ್ಟೇ ಉಡನೆ ನಂಗೆ ಗೌರ್ಮೆಂಟ್ ಎಲ್ಲ ತುಂಬಿಟ್ಟು ನಂಗೆ ಡೆವಲಪ್ ಆಗಿ ನಂಗೆ ಹಣಗಾರ ಆಗಿಬಿಟ್ಟಲ್ಲ ಅದು ನಂಗೆ ಹಾಕೋದು ಮುಡಿಯ ಅದು ನಂಗೆ ಗೌರ್ಮೆಂಟ್ ನಂಬಿ ಇದ್ದಾನೆ ಅದು ತಿಂಗಳು ಯಾರು ತಂದಾರ ಅದು ಗೌರ್ಮೆಂಟ್ ಬಂದರೆ ಏನೋ ಒಂದು ಮಾಡಣ ಸಮ್ ಬೆನಿಫಿಟ್ ಅಟ್ಟ ನಂಗೆ ಇದೇ ಇರಾಕು ಇದು ಡೆವಲಪ್ ಆಗೋದು ಮುಡಿಯ ಡೆವಲಪ್ ಆನೆ ಅಂದರೆ ನಂಗೆ ಇಲ್ಲಿಂದ ಫರ್ದರ್ ಮೇಲೆ ಹೋಗಿ ಹೋಗ್ಬೋದು ಇಲ್ಲಿ ಕೀ ಹೋಗಿ ನಂಗೆ ಡೆವಲಪ್ ಆಗೋದು ಮುಡಿಯ ಅದನ್ನ ನಾ ಈ ಪಾಯಿಂಟ್ ಬಿತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದನ್ನೋಗೆ ನಂಗೆ ಮಾತು ಹೇಗಾಕು ಎಲ್ಲ ಹಾಕು ನಂಗೆ ದಾರ ಬೇಕಲೇ ಕೇಳಿ ನೋಡೋಕು ನಾ ಇದು ನೋಡೋ ಪ್ಲಸ್ ಆ್ಯಂಡ್ ಮೈನಸ್ ಪ್ಲಸ್ ನನಗೆ ಹೇಗಿವಿ ಮೈನಸ್ ನಾ ಏನೇ ಇದು ಜಾಸ್ತಿಯೋ ಅದು ನಂಗೆ ನಮ್ಮ ಮಕ್ಕಳನ್ನ ಮಾಡಲಿ ಹೇಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ದಾರು ಅಷ್ಟು ಮಾಡೋದು ಒಂದು ಮಾಡಿದವಾಗ ಒಂದು ಕಮ್ಮಿ ಆಗೋದಿಲ್ಲ ಯಾರು ಗುಡ್ ವರ್ಕ್ ನಂಗೆ ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲ ಒಳಗೆ ಮಾಡಿದ್ದಾರೆ ಇದು ನಂಗೆ ನೆಗೆಟಿವ್ ಪಾಯಿಂಟ್ಸ್ ಏನಂದ್ರೆ ನಾನು ಇದೆ ಇದು ಅಥವಾ ನೀ ಎಲ್ಲಿಂದ ಇದೆಲ್ಲ ನೋಡಿದೆ ಇದೆಲ್ಲ ಒಂದು ಪಾಯಿಂಟಲ್ಲಿ ಒಂದು ಉಳ್ಪಿಡಿಲ್ಲ ಅಂದರೆ ನಿಂಗೆ ಹೇಗಾಕು ನೋ ಡೌಟ್ ಇನ್ ದಟ್ ನೆಗೆಟಿವ್ ಹೋಗೋ ನಾನು ಅಪ್ಪರ ಪಾರಾಟನೆ ಅಪ್ಪರ ಸಂತೋಷಪಟ್ಟನೆ ಕಮೆಂಟ್ಸ್ ಆರ್ ವೆಲ್ಕಮ್ ಹೇಗಿಂಡೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಗೈನ್ ನನ್ನ ನಾಯಿಗೆ ಬಂದು ಇನ್ನೊಂದು 2-3 ಪಾಯಿಂಟ್ ಇಡದೆ 2-3 ವೀಡಿಯೋ ಒಳಗೆ ನಂಗೆ ಎಷ್ಟು ಜೊತೆ ಮುಡಿಸಿಟ್ಟು ಇಂದ್ರ ವಿಲ್ ಕಮ್ ಬ್ಯಾಕ್ ಟು ದ ನಾರ್ಮಲ್ ಬನ್ನ ಈಗಷ್ಟೇ ನಂಗೆ ವಿ ಆರ್ ಎಂಗೇಜ್ಡ್ ಇನ್ ದಿಸ್ ಒಂದು 10 ವೀಡಿಯೋ ಮುಡಿಸ್ಬಿಟ್ಲೆ ಟೋಟಲ್ ಮುಡಿದ್ಬಿಟ್ರೆ ಈ ವರ್ಕ್ ಆನ್ ದಿಸ್ ವಿಲ್ ಬಿ ಓವರ್ ಇನ್ನೊಂದು 2-3 ಪಾಯಿಂಟ್ ಇಡದೆ 2-3 ಪಾಯಿಂಟ್ ನನಗೆ ಒಂದು ಎಕನಾಮಿಕ್ ಡಿಫಿಕಲ್ಟೀಸ್ ಬಂದ್ರೆ ಇನ್ನೊಂದು ಪಾಯಿಂಟ್ ಅದೊಂದು ನಾಯಿಗೆ ಒಂದು 2 ಮ್ಯಾಕ್ಸಿಮಮ್ 2 to 3 ವೀಡಿಯೋಸ್ದಾಗೆ ಇದನ್ನು ಪ್ರತಿ ಮುಡಿಸಿಟ್ಟು ನಂಗೆ ಗೋ ಬ್ಯಾಕ್ ಟು ನಾರ್ಮಲ್ ಇನ್ಸ್ಪಿರೇಷನಲ್ ವೀಡಿಯೋಗೋಪೋ ಇನ್ಸ್ಪಿರೇಷನಲ್ ವೀಡಿಯೋದಾಗೆ ವಿ ವಿಲ್ ಮೇಕ್ ಅವರ್ ಪೀಪಲ್ ದ ಗ್ರೇಟ್ ಪೀಪಲ್ ಅದು ಇನ್ನೂ ಸಿಟಿ ಒಳಗೆ ಮಾಡೋದು ನಂಗೆ ಅದು ನಂಗೆ ಡೆವಲಪ್ ಮಾಡೋದು ನಂಗೆ ಒಂದು ಕೆಲಸ ಇಸೋದು ನಂಗೊಂದು ವ್ಯವಸಾಯ ಮಾಡೋದು ನಂಗೊಂದು ಬಿಸ್ನೆಸ್ ಮಾಡೋದು ನಂಗೆ ಒಳಗೆ ಇಬ್ಬರು ನಿಂಚಿನ ನಂಗೆ ಕಮ್ಯುನಿಟಿಯೇ ಒಂದು ಡೆವಲಪ್ ಆಗ್ಬೋದು ಅದೇ ನಂಗೆ ಎಲ್ಲ ಬಿಸ್ನೆಸ್ ಆಗ್ಬೋದು ಎಲ್ಲ ಬಂದು ನಂಗೆ ನಂಬರ್ 1 ಕ್ವಾಲಿಟಿ ಮೇಲೆ ಎಲ್ಲದೋಗಿ ನಂಬರ್ 1 ಅಂದರೆ ನಂಗೆ ಬಡಗರದಾಗೋ ಅದು ಕಟ್ಟಿಗೆ ಬರ್ಬೋದು ದೇವತೆ ನಂಬರ್ 1 ಅವಕಾಶ ಬಪ್ಪೋದು ಪಾರಾಟೋದು ಇಲ್ಲ ಅದಾವುದು ನಂಗೊಂದು ಪ್ಲ್ಯಾಟ್ಫಾರ್ಮ್ ಒಂದು ಡೆವಲಪ್ ಮಾಡಿ ನಂಗೆ ಅಟ್ಲೀಸ್ಟ್ 300 ಅದೊಂದು ಇದನ್ನು ಮಾಡಿದ ನನಗೊಂದು ಗ್ರೂಪ್ ವಾಟ್ಸಪ್ ಗ್ರೂಪು ಅದ್ರಾಗೆಲ್ಲ ಜಾಯಿನ್ ಮಾಡೋದು ಏನು ಅಡ್ವಾಂಟೇಜ್ ಅಂದರೆ ಅದು ನಂಗೆ ಒಬ್ಬೊಬ್ಬನು ನಂಗೆ ಪಾರಾಟೋದು ವೈಪ್ ಒಂದು ಒಳ್ಳೆ ಅಚೀವ್ ಮಾಡಿದ್ದೇನೆ ಒಳ್ಳೆ ಮಾಡಿ ನಂಗೆ ಪಾಸ್ ಮಾಡಿದ್ದೇವೆ ಪಾಸ್ ಮಾಡಿದೆ ನನಗೆ ಟು ಗಿವ್ ಯುವರ್ ಅಪ್ರಿಸಿಯೇಷನ್ ಅದು ನಂಗೆ ಮಕ್ಕಳು ಪಾರಾಟೋದು ದೊಡ್ಡ ಜೋಲಿ ಅದು ಪಾರಾಟಿಪ್ಲಿ ನಂಗೆ ವಿ ಆರ್ ಬಿಕಮ್ ಗ್ರೇಟ್ ಅದನ್ನು ಮಾಡೋದಕ್ಕೂ ನಂಗೆ ಒಬ್ಬನ ಒಂದು ಜೋಲಿ ಒಂದು ಪರ್ಟಿಕ್ಯುಲರ್ ಇಂಡಿವಿಜುವಲ್ಗೆ ಒಂದು ಜೋಲಿ ಹಟ್ಲಿ ಕೂಡ ಕಮ್ಯುನಿಟಿ ಗ್ರೂಪ್ ಒಂದು ಅಟ್ಟಿಗೆ ಹಟ್ಲಿ ಕೂಡ ಗ್ರೂಪ್ ಕಟ್ಲಿ ಕೂಡ ಅದನ್ನು ವಿ ಕ್ಯಾನ್ ರೈಸ್ ಎ ವಾಯ್ಸ್ ಎಲ್ಲ ಸೇದೋ ಇದು ಮಕ್ಕಳದೆ ಆಯ್ತು ಮಕ್ಕಳದೆ ನಂಗೆ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೋ ವಿ ಕ್ಯಾನ್ ರೈಸ್ ಎ ವಾಯ್ಸ್ ವಿ ಕ್ಯಾನ್ ಎನಿಯೋ ನಂಗೆ ವಿಷನ್ದಾಗ ಬಂದು ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ದ ಪೀಪಲ್ ಅದಾவது 2020 ಮೇಲೆ ಹುಟ್ಟಿದ್ಕೊಂಡಾಗ ಬಂದು ವಿ ವಿಲ್ ಟ್ರೈ ಟು ಬ್ರಿಂಗ್ ಸಮ್ ಚೇಂಜಸ್ ಆ ಚೇಂಜ್ ಬಂದು ನಂಗೆ ಮಟ್ಟು ಮಾಡೋದು ಬಂದಿಲ್ಲ ನಂಗೆ ಮಾಡೋದಾಗೆ ನಂಗೆ ದಟ್ ಈಸ್ ಬಡವ ಮಕ್ಕಳು ಬಂದು ದೇ ವಿಲ್ ಬ್ರಿಂಗ್ ಚೇಂಜಸ್ ಇನ್ ದ ಹ್ಯೂಮನ್ ಕೈಂಡ್ ಮನಿದ ಕುಲದೋಗೆ ಒಂದು ಚೇಂಜಸ್ ಎತ್ತಿಗೋದು ನಂಗೆ ರೆಡಿ ಮಾಡಿ ವಿ ಆರ್ ಮೇಕಿಂಗ್ ಅವರ್ ಪೀಪಲ್ ರೆಡಿ ಫಾರ್ ದಟ್ ನಂಗೆ ಬಟ್ಟು ಡೆವಲಪ್ ಆಗ್ಬೋದಲ್ಲ ನಂಗೆ ಡೆವಲಪ್ ಆಗ್ಬಿಡೋ ನಂಗೆ ಇದು ಅಂಬೋದಲ್ಲ ನಂಗೆ ಒಳಗೋಗಿ ಒಂದು ಮಾತ್ರ ಹ್ಯೂಮನ್ ಥಿಂಕಿಂಗ್ ಮಾತ್ರ ಎತ್ತಿ ಬಂದು ಅದರೊಳಗೆ ಹ್ಯೂಮನ್ ಇದರೊಳಗೆ ನನಗೊಂದು ಚೇಂಜ್ ಎತ್ತಿಬೋದಾಗ ವಿ ಶುಡ್ ಬಿ ದ ಪೀಪಲ್ ವರ್ಕಿಂಗ್ ಆನ್ ದಟ್ ನಂಗಂತ ನಂಗೆ ಬಡವ ಮಕ್ಕಳು ತಿಕ್ಬೋದು ಎಲ್ಲದೋಗಿ ಒಂದು ಹೈ ಕ್ವಾಲಿಟಿ ನಂಬರ್ 1 ಗ್ರೇಟ್ ಪೀಪಲ್ ನಂಗೆ ಇರ್ತಾರೆ ಗ್ರೇಟ್ ಗ್ಯಾಕ್ಸಿಯಲ್ ಮೀಟ್ ಎಂಬುದು ನನಗೆ ಒಂದು
ಈಗ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ನಾನು 24 ವರ್ಷದಿಂದ ಹೇಗಿಲ್ಲ, ಯಾಕಂದರೆ ನನಗೆ ಎಷ್ಟೇ ಬ್ಯುಸಿ ಆಗಿಬಿಟ್ಟ. ಇದರಿಂದ ನೀವು ಮುಡ್ದಿಂದ ವಿಲ್ ಕಂಟಿನ್ಯೂ ಆಲ್ ದೀಸ್ ಥಿಂಗ್ಸ್. ಗ್ರ್ಯಾಂಡ್ ಆ್ಯಕ್ಚುಯಲ್ ಮೀಟ್ ಎಂಬುದು ನಂಗೆ ಬಂದು ಹ್ಯೂಮನ್ ಬೀಯಿಂಗ್ಗೆ ಬಂದು ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದ ನೇಚರ್. ಏಕೆ ನಂಗೆ ನೇಚರ್ಗೆ ಬಂದು ನಂಗೆ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್ ಆಲ್ ದ ಹ್ಯೂಮನ್ ಲಿವಿಂಗ್ ಬೀಯಿಂಗ್ಸ್. ಎಷ್ಟು 3 ಟ್ರಿಲಿಯನ್ ಲಿವಿಂಗ್ ಆರ್ಗನ್ಸ್ ಇಂದ ಎರ್ತ್ ಇಂದ ಆಸಕ್ತಿದ್ದಾರೆ ಎಂಬ ಅದು ನನಗೆಲ್ಲ ಬೆಸ್ಟ್ ಆಯ್ತು ಅಂಬುದು ನನಗೊಂದು ಥ್ಯಾಂಕ್ಸ್ ಗಿವಿಂಗ್ ಒಂದು ಇವೆಂಟ್ಸ್ ಬಂದು ವಿ ಕಂಡಕ್ಟ್ ಇನ್ ಇಂಡಿಯಾ ನೀಲಗಿರೀಸ್ ಮಾಡೋಣ. ಅದು ಬಂದು ಅದು ವಿ ಆರ್ ಪ್ಲಾನಿಂಗ್, ಅದು ಮಾಡಿ ನಡೆದೆ. ಅದು ದಟ್ ವಿಲ್ ಹ್ಯಾಪನ್. ಅದು ಬಂದು ಹೂ ವಿಲ್ ಅಟೆಂಡ್ ದ ಹೋಲ್ ಹ್ಯೂಮನ್ ಕೈಂಡ್ ಎಲ್ಲದೂ ಅದಕ್ಕೆ ಲೈಕ್ ಮೈಂಡೆಡ್ ಪೀಪಲ್ ಹೂ ವಾಂಟ್ ಟು ಥ್ಯಾಂಕ್ಸ್ ಟು ದ ನೇಚರ್, ದೇ ವಿಲ್ ಅಟೆಂಡ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಅದು ಅವಕ ರಿಲಿಜಿಯನ್ ಏನಾ ಅವಕ ದೇಶ ಏನಾ ಅದೆಲ್ಲ ತಾಂಡಿ ದೇ ಶುಡ್ ಕಮ್ ಫಾರ್ವರ್ಡ್ ಟು ಥ್ಯಾಂಕ್ ದ ನೇಚರ್. ಇಯರ್ಕೆಗೆ ನನ್ರಿ ಆಗೋದು ಬಂದು ನಂಗೆ ಅದು ಒಂದು ಇವೆಂಟ್ಸ್ ಒಂದು ಗ್ರ್ಯಾಂಡ್ ಗ್ಯಾಕ್ಸಿಯಲ್ ಮೀಟ್ ಅಂದಿಗೆ ಒಂದು ರೆಡಿ ಮಾಡೋಣ. ದೆನ್ ವಿ ವಿಲ್ ಎಕ್ಸ್ಟೆಂಡ್ ಅವರ್ invitations to the living being. There might be a living being in other stars. ಬೇರೆ ಅದು ಸ್ಟಾರ್ದು ಉಗಿರಣಗಳು ಕೂಡ ನನಗೆ ಒಂದು ಇನ್ವಿಟೇಷನ್, ನನಗೆ ಹಿಂಗೆ ಥ್ಯಾಂಕ್ಸ್ ಇಯರ್ಕೆಗೆ ಒಂದು ಥ್ಯಾಂಕ್ಸ್ ಏನು ವಿ ಆರ್ ಗಿವಿಂಗ್ ಫಂಕ್ಷನ್ ಟು ದ ನೇಚರ್, ದೆನ್ ಆಲ್ ಶುಡ್ ಅಟೆಂಡ್ ಅಂತ ನನಗೆ ಒಂದು ಈ ಪಾಯಿಂಟ್ಸ್ ಎಲ್ಲ ಇಟ್ ವಿಲ್ ಕಮ್ ಅಂತ ಲೇಟೆಸ್ಟ್ ಸ್ಟೇಜ್ ಬಂದರೆ. ಈಗ ನನಗೆ ವಿ ಆರ್ ಕನ್ಸಂಟ್ರೇಟೆಡ್ ಇಂಡಿಯಾ ಅಂತ ಎಷ್ಟು ಫಾರ್ 2-3 videos. ಅದರಿಂದ ನನಗೆ ಕಮ್ ಬ್ಯಾಕ್ ಟು ದ ಇನ್ಸ್ಪಿರೇಷನಲ್ ವೀಡಿಯೋಸ್. ಆ್ಯಂಡ್ ನಂಗೆ ನೀಲಗಿರಿ ಬಂದು ದ ನಂಬರ್ 1 ಪ್ಲೇಸ್ ಇನ್ ದ ವರ್ಲ್ಡ್ ಒಳಗದವ್ರಿಗೆ ನೀಲಗಿರಿ ನೋಡೋವಾಗ ದೂರದ ಮಕ್ಕಳೆಲ್ಲ ಓಡಿದ ನೋಡೋದು ನನಗೆ ಇಟ್ ಇಸ್ ಒಂದು ಟೈಮ್ ಒಂದು ಕಾಲ ನೀರಿಗೆ ಹೋಯ್ತು ಒಪ್ಪೋದು ಅತ್ತೆ ಆಸೆ ಪಪ್ಪೋಗೆ ನಂಗೆ ನೀರಿಗೆ ಎತ್ತೀನಿ ಒಪ್ಪೋದು ನಮ್ಮ ಮಕ್ಕಳು ಅತ್ತ ಮಕ್ಕಳು ಒಪ್ಪೋದು ನಂಗೆ ವಿ ಆರ್ ಟ್ರೈಯಿಂಗ್ ಆನ್ ಆಸ್ಪಿರೇಟ್ರಿ ಮೂಮೆಂಟ್ಸ್. ಅದೆಲ್ಲ ಬಂದು ನಂಗೆ ಡೆವಲಪ್ ಮಾಡೋ ನಂಗೆ ಎಲ್ಲಿದ್ದಲ್ಲಿ ಬರೋಲ್ಲ. ನೀಲಗಿರಿ ತಿಬ್ಬಿಟ್ಟಿಲ್ಲ, ಎನಿವೇರ್ ಎಲ್ಲ ಐಡಿಯಾಗೂ ನಂಗೆ ವಿಲ್ ವರ್ಕ್ ಫಾರ್ ದ ಹ್ಯೂಮನ್ ಕೈಂಡ್. ಮನೆಯ ಕುಲಗಾಯಿ ನಂಗೆ ವರ್ಕ್ ಮಾಡೋಕರ ಇದ್ದಾನೆ. ನಂಗೆ ಈಗ ಮನೆಯ ಕುಲವೇ ಮೇಲೆ ತೂಕಿ ಉಪ್ಪುದಾಗ ಒಂದು ವರ್ಕ್ ಮಾಡೋ ಒಂದು ಫೋರ್ಸ್ ಬಂದು ದ ನೀಲಗಿರಿ ಪೀಪಲ್ ವಿಲ್ ಕಮ್ ಅಪ್. ಹೇಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಗೈನ್ ಆ್ಯಂಡ್ ಅನದರ್ 2 videos முடிச்சுக்கூட நாங்கள் எஸ்டி ஜோடி போனதா தென் வில் கம் பேக் டு நார்மல். ரமேஷ் கக்கன் விஷன் நீலகிரி முயற்சிகளுக்கு வரவேற்கிறோம். மேலும் படுகாவை பிசியில் இருந்து எஸ்டியாக மாறுவது படுகா மக்களின் வாழ்வாதாரத்தை எவ்வாறு பாதிக்கிறது என்பதை பார்ப்போம். அழகிய நீலகிரியின் மையப்பகுதியில் படுகா சமூகம் பிற்படுத்தப்பட்ட வகுப்பினராக பி.சி. வகைப்படுத்தப்படுவதிலிருந்து பட்டியல் பழங்குடி எஸ்.டி. நிலையை அடைவதற்கான மாற்றத்தை வழிநடத்தும் ஒரு முக்கியமான கட்டத்தில் தன்னை காண்கிறது. இந்த குறிப்பிடத்தக்க மாற்றம் வாக்குறுதி மற்றும் ஆபத்து இரண்டையும் கொண்டுள்ளது, ஏனெனில் இது உத்தியோகபூர்வ அங்கீகாரத்தை கொண்டுவருகிறது, அதே நேரத்தில் சமூகத்தின் பாரம்பரிய வாழ்க்கை முறை மற்றும் பொருளாதார நிலைத்தன்மைக்கு வலிமையான சவால்களை முன்வைக்கிறது. விவசாய நிச்சயமற்ற நிலைகள், காலநிலை பாதிப்புகள் மற்றும் இளைஞர்கள் இடம்பெயர்வு போக்கு ஆகியவற்றின் பின்னணியில் ரமேஷ் கக்கனின் விஷன் நீலகிரிஸ் இந்த மாற்றத்தை முழுமையாக ஆய்வு செய்து படுகா சமூகத்திற்கு முன்னோக்கி செல்லும் பாதையை வகுப்பதில் கவனம் செலுத்துகிறது. 1. பொருளாதார இடையூறுகள். எஸ்டி நிலைக்கு மாறுவது நீண்டகால வாழ்வாதார நடைமுறைகளை சீர்குலைக்கும் அச்சுறுத்தலை ஏற்படுத்துகிறது, இதனால் படுகா சமூகம் பொருளாதார ஸ்திரமின்மைக்கு ஆளாகிறது. அரசாங்க ஆதரவு மற்றும் நலத்திட்டங்களை அணுகுவதில் சாத்தியமான இடையூறுகள் நிதி பாதுகாப்பின்மையை அதிகரிக்கலாம். 2. விவசாய போராட்டங்கள். படுகா கலாச்சாரத்தில் ஆழமாக பதிந்துள்ள விவசாயம், ஆக்கிரமிப்பு வனவிலங்குகள், கணிக்க முடியாத வானிலை முறைகள் மற்றும் குறைந்த வரும் நீர் வளங்கள் ஆகியவற்றிலிருந்து பெருகிய சவால்களை எதிர்கொள்கிறது. இந்த காரணிகள் விவசாய நடவடிக்கைகளை ஆபத்தில் ஆழ்த்துகின்றன, மேலும் காலநிலை மாற்றத்தின் தாக்கங்களால் மேலும் கூட்டும். 3. இளைஞர்கள் இடம்பெயர்த்தல். நீலகிரிக்கு வெளியில் உள்ள வேலை வாய்ப்புகளின் கவர்ச்சியானது பல இளம் பாதுகாவலர்களை அவர்களது மூதாதையர் நிலங்களில் இருந்து விலக்கி வைக்கிறது, இதன் விளைவாக உள்ளூர் பணியாளர்களின் எண்ணிக்கை குறைகிறது. இந்த இடம்பெயர்வு போக்கு விவசாயம் போன்ற முக்கிய துறைகளில் தொழிலாளர் பற்றாக்குறைக்கு பங்களிக்கிறது, பாரம்பரிய வாழ்வாதாரத்தின் நிலைத்தன்மைக்கு அச்சுறுத்தலாக உள்ளது. 4. அணிதிரட்டல் தடைகள். இளைஞர்களின் இடம்பெயர்வு ஒரு அலை விளைவை உருவாக்குகிறது, தொழிலாளர் பற்றாக்குறையை அதிகரிக்கிறது மற்றும் அடிப்படை வாழ்வாதார நடவடிக்கைகளுக்கு இடையூறாக உள்ளது. இந்த நடைமுறைகளை தொடர இளைஞர்கள் இல்லாதது சமூகத்தின் பாரம்பரிய வாழ்க்கை முறையின் தொடர்ச்சியையும் பின்னடைவையும் பாதிக்கிறது. முடிவுரை. படுகா சமூகம் எஸ்டி நிலைக்கு மாறுவதை பற்றிய எங்கள் பகுப்பாய்வை முடிக்கையில், முன்னோக்கி செல்லும் பயணம் சவால்கள் நிறைந்தது, ஆனால் வளர்ச்சி மற்றும் நெகிழ்ச்சிக்கான வாய்ப்புகளை வழங்குகிறது என்பது தெளிவாகிறது.
விவசாய பாதிப்புகள், தண்ணீர் பற்றாக்குறை, கவலைகள் மற்றும் இளைஞர்கள் இடம்பெயர்வதால் ஏற்படும் பாதிப்புகளை நிவர்த்தி செய்வதன் மூலம் ரமேஷ் கக்கனின் விஷன் நீலகிரி படுகா சமூகத்தை ஆதரிப்பதில் உறுதியுடன் உள்ளது. விழிப்புணர்வை ஊக்குவித்தல், ஒத்துழைப்பை ஊக்குவித்தல் மற்றும் கலாச்சார பாரம்பரியம் மற்றும் வாழ்வாதார நிலைத்தன்மையை பாதுகாப்பதன் மூலம் படுகா சமூகம் மற்றும் வரவிருக்கும் தலைமுறையினருக்கு பிரகாசமான மற்றும் சமமான எதிர்காலத்திற்கு வழிவகுக்கும். Welcome to Ramesh Kakkan's vision. Nilgiris initiatives and Baduga Est awareness on livelihood effect on Badugas in future. Have you ever wondered about the trials and triumphs of the Baduga community in their transition towards scheduled tribe status? Nestled in the heart of the Nilgiris, this community finds itself at a crossroads, grappling with a future teetering between promise and peril. Today, we delve into the intricacies of this transformation with Ramesh Kakkan's vision Nilgiris. Firstly, the transition towards scheduled tribe status threatens to disrupt deeply rooted livelihood practices. This shift leaves the community vulnerable to economic instability, as their access to government support and welfare schemes may be compromised, exacerbating financial insecurities. Secondly, we must understand the importance of agriculture in the Baduga way of life. This sector, however, is under threat due to wildlife encroachment, climate uncertainty, and diminishing water resources. As wildlife intrusion poses a significant risk to crops and livestock, unpredictable weather patterns further compound these agricultural uncertainties. Added to this, dwindling water resources due to climate change intensify these challenges. Thirdly, the allure of greener pastures beyond the Nilgiris is attracting the young Badugas, depleting the local workforce. This trend of youth migration contributes to labor shortages in agriculture and husbandry, threatening the sustainability of their traditional livelihoods. Moreover, this outmigration of youth creates a ripple effect, exacerbating labor shortages and impeding basic livelihood activities such as agriculture and husbandry. The absence of young individuals to carry forward these practices threatens the continuity and resilience of the community's traditional way of life. As we wrap up this exploration, it becomes evident that the path ahead for the Baduga community is riddled with challenges. However, it also presents opportunities for growth and resilience. From tackling agricultural vulnerabilities and water scarcity, to mitigating the impact of youth migration and cultural assimilation, the Vision Nilgiris initiative remains committed to supporting the Baduga community through this transformative journey. By fostering awareness, encouraging collaboration, and championing the preservation of cultural heritage and livelihood sustainability, we hope to pave the way for a brighter, more equitable future for the Baduga community and generations to come.